ಆತ್ಮೀಯವಾಗಿ ನಮ್ಮೆಲ್ಲರೂ ಸ್ವಾಗತ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಂಘಟನಾ ಸಚಿವರಾದ ಶ್ರೀನಿವಾಸರಿದ್ದಾರೆ, ಪರ್ಯಾಯ ಕಾನೂನು ವೇದಿಕೆಯ ಮುಖ್ಯಮಂತ್ರಿಗಳಿದ್ದಾರೆ, ಮುಖಂಡರಾದಂಥ ವಸಂತ ಇದ್ದಾರೆ, ಮತ್ತು ನಮ್ಮ ಚಲವಾದಿ ಅಧ್ಯಕ್ಷರಾದ ರಘು ಇದ್ದಾರೆ, ದಲಿತ ಸಂಘಟನೆ ಜಿಲ್ಲಾ ಸಂಘಟನಾ ಸಚಿವ ಆರ್ ಶೇಖರ್ ಇದ್ದಾರೆ, ಬದಲಾಯಿಸಿದ್ವಿ. ಮತ್ತೊಮ್ಮೆ ನಮ್ಮೆಲ್ಲರಿಗೂ ಪತ್ರಿಕಾಗೋಷ್ಠಿಗೆ ಸ್ವಾಗತ. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ನಮ್ಮ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಿನ್ನೆ 5ನೇ ತಾರೀಕು ನಡೆದಂಥ ಶನಿವಾರ ಈ ಜಿಲ್ಲೆಯಲ್ಲಿ ನಗರಸಭೆಯ ಅಧ್ಯಕ್ಷರ ಚುನಾವಣೆಯನ್ನ ನಡೀತು. ಚುನಾವಣೆಯಲ್ಲಿ ಎಲ್ಲ 3 ಪಕ್ಷಗಳು ಅಭ್ಯರ್ಥಿಗಳನ್ನ, ಒಂದು ಪಕ್ಷೇತರ ಅಭ್ಯರ್ಥಿಗಳನ್ನ ಹಾಕಿ ಉಳಿದಂಥ 2 ರಾಷ್ಟ್ರೀಯ ಪಕ್ಷಗಳು ಒಟ್ಟಾಗಿ ಅಧ್ಯಕ್ಷ ಚುನಾವಣೆಯಲ್ಲಿ ಒಟ್ಟಾಗಿ ಕ್ಯಾಂಡಿಡೇಟ್ಗೆ ಹಂತಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಾವು ಇದನ್ನ ಮೈತ್ರಿ ಅನ್ನೋದಿಲ್ಲ. ಕಾರಣ, ಈ ಮೈತ್ರಿ ಇಡೀ ಒಂದು ಕಾಂಗ್ರೆಸ್, JDS ಮತ್ತು ಏನು BJP ಒಳಗೊಂಡಂತೆ ಇವರ ಮೈತ್ರಿಯನ್ನ ನಾವು ವಿಕೃತ ಮೈತ್ರಿ ಅಂತೇಳಿ ಭಾವಿಸಿ ಈ ವಿಕೃತ ಮೈತ್ರಿಯನ್ನ ದಲಿತ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಖಂಡಿಸ್ತದೆ. ಕಾರಣ ಅಷ್ಟೇ, ಈ ಸಂವಿಧಾನ ಬಂದ ನಂತರ ಎಲ್ಲವೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಪಕ್ಷಗಳು, ವಿವಿಧ ಪಕ್ಷಗಳು ತನ್ನ ಒಂದೊಂದು ಸಿದ್ಧಾಂತಗಳನ್ನು ಇಟ್ಟುಕೊಂಡು ತನ್ನ ಮತಯಾಚನೆ ಮಾಡಿ ಅಧಿಕಾರವನ್ನು ನಡೆಸಿದೆ. ಇನ್ನೊಂದು, ನಾವು ಹಿಂದುತ್ವವಾದಿಗಳು ಅಂತಕ್ಕಂಥ ಒಂದು ಪಕ್ಷ ಮತಯಾಚನೆ ಮಾಡಿದೆ. ನಾವೆಲ್ಲರನ್ನು ಸಮಾನವಾಗಿ ಕಾಣ್ತೀವಿ, ಸಂವಿಧಾನ ಉಳಿಸ್ತೀವಿ ಅಂತ ಹೇಳ್ತಕ್ಕಂಥ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಒಂದು ಕಡೆ ತನ್ನ ಜನರನ್ನ ಓದಿಕಳಿಸಲು ಅಧಿಕಾರ ಬಂದಿದೆ. ಹಾಗೆ ನಾವು ರೈತರ ಪರ, ನಾವು ಮಣ್ಣಿನ ಪರ, ಈ ನೆಲದ ಪರ ಅಂತ ಜಾತ್ಯತೀತ ಅಂತಕ್ಕಂಥ ಜನತಾ ದಳದ ಕೆಲವು ಮುಖಂಡರುಗಳು ಮತ್ತು ಒಂದು ಪ್ರಾದೇಶಿಕ ಪಕ್ಷವಾಗಿ ಅವರು ಕೂಡ ಪ್ರತ್ಯೇಕವಾಗಿ ಒಂದು ರಾಷ್ಟ್ರೀಯ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿಕೊಂಡು ಇಲ್ಲಿ ಮತಯಾಚನೆ ಮಾಡಿ ಅಧಿಕಾರವನ್ನು ಅನುಭವಿಸಿದ್ದಾರೆ. ಕಾರಣ ಇಷ್ಟೇ, ಇವರು ಅಧಿಕಾರ ಪಡೆದು ಇವರು ತನ್ನ ಹಣ ಮಾಡಲಿಕ್ಕಾಗಿಯೋ ಅಧಿಕಾರ ಅನುಭವಿಸಲಿಕ್ಕಾಗಿ ಇವರು ಪಕ್ಷವನ್ನು ಕಟ್ಟಿದ್ದು ಸ್ಪಷ್ಟವಾಗಿ. ಇವರು ಕಾಂಗ್ರೆಸ್ ಪಕ್ಷವನ್ನ ಇಲ್ಲಿವರೆಗೆ ಬೈದಿದ್ದಾರೆ. ಈ ಕಾಂಗ್ರೆಸ್ ಪಕ್ಷ ಮಾಡಿದೆ, ಅಂಬೇಡ್ಕರ್ ಉಳಕ್ ಜಾಗ ಕೊಟ್ಟಿಲ್ಲ, ಅಂಬೇಡ್ಕರ್ ಅನ್ಯಾಯ ಮಾಡಿದೆ. ಒಂದು ಕಡೆ BJP ಬೈಕೊಂಡು ಇಲ್ಲಿವರೆಗೂ ಅಧಿಕಾರ ಬಂದಿದೆ. ಇವರು BJP ಅವರು ಇಲ್ಲಿ ಜಾತಿ ಭೇದ ಮಾಡ್ತಾರೆ, ಕೋಮುಗಳ ಮಧ್ಯೆ ಗಲಾಟೆಯನ್ನು ನಡೆಸ್ತಾರೆ, ಇಲ್ಲಿ ಅವರು ಹಣವನ್ನು ಲೂಟಿ ಮಾಡ್ತಾರೆ, ಇವರೊಂದು ಕಡೆ ಬೈಕೊಂಡು ಬಂದಿದೆ. ಆದರೆ ದುರಂತ, ಈ ನಗರಸಭೆ ಚುನಾವಣೆಯ ವೇಳೆಯಲ್ಲಿ ಎಲ್ಲ 2 ರಾಷ್ಟ್ರೀಯ ಪಕ್ಷಗಳು ಮತ್ತೆ ಜನತಾ ದಳ ಒಟ್ಟಾಗಿ ಸೇರಿ ಒಂದು ಅಭ್ಯರ್ಥಿನ ಆಯ್ಕೆ ಮಾಡ್ತಾರೆ ಅಂತಂದ್ರೆ ನಾವು ಇವ್ರಿಗೆ ಬೈಲಿಕ್ಕೂ ಮನಸ್ಸು ಬರ್ತಿಲ್ಲ, ಅಥವಾ ಸುಮ್ಮನಿರೋಕ್ಕೂ ಮನಸ್ಸು ಬರ್ತಿಲ್ಲ. ಕಾರಣ, ನಾವು ಐಕ್ಯತಾ ಚಾಲನಾ ಸಮಿತಿ ಅನ್ನೋದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ದಲಿತ ಸಂಘಟನೆಗಳು ಮತ್ತು ಬೇರೆ ಬೇರೆ ಪ್ರಗತಿಪರ ಸಂಘಟನೆಗಳು ಒಟ್ಟಾಗಿ ಸೇರಿ ಒಂದು ಜನರ ಪರವಾಗಿ ಇರ್ತಕ್ಕಂಥ ಒಂದು ಪಕ್ಷವನ್ನು ಆಯ್ಕೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರುಗಳು, ರಾಜ್ಯ ಸಂಚಾಲಕರುಗಳ ಮಾರ್ಗದರ್ಶನದ ಮೇಲೆ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ವಿ. ಈಗ ಬೆಂಬಲಿಸಿದ್ವಿ, ಅಧಿಕಾರಕ್ಕೂ ಬಂದಿದೆ ಕಾಂಗ್ರೆಸ್ ಪಕ್ಷ. ತನ್ನ ನಿಲುವನ್ನು ಏನು ಜನರ ಪರವಾಗಿ ನಾವು ಕೆಲಸ ಮಾಡ್ತಕ್ಕಂಥ ಅದು ನಿಲುವನ್ನು ಬದಲಾಯಿಸ್ಕೊಂಡಿದೆ. ನಾವು ಪ್ರಶ್ನೆ ಮಾಡಲೇಬೇಕಾಗ್ತಿದೆ. ಈಗ ನಾವು ಬರೀ ಓಟ್ ಹಾಕಿ ಸುಮ್ಮನೆ ಕೂರೋರಲ್ಲ. ನಾವು ಸಿದ್ಧಾಂತಗಳು ನೀವು ನಿಮ್ಮ ಮನಸ್ಸು ಇಚ್ಛೆಗೆ ಚೇಂಜ್ ಮಾಡಬೇಕಾದ್ರೆ ನಾವು ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಅಕಸ್ಮಾತ್ ಒಂದು ವೇಳೆ ಅವ್ರು ಮಾಡಿದ್ರೆ ಸರಿ ಆಗದಾದ್ರೆ, ಅವರು ಪವಿತ್ರ ಮೈತ್ರಿನೇ ಆಗದಾದ್ರೆ, ಹಾಗಾದ್ರೆ ಚುನಾವಣೆ 3 ಜನ ಒಟ್ಟೊಟ್ಟಿಗೆ ಬಂದು ಮತ ಕೇಳಿ. ಯಾಕೆ ಸುಮ್ಮನೆ ದುಂದು ವೆಚ್ಚ ಮಾಡ್ತೀರಾ? ಯಾಕೆ ನೀವು ಬೇರೆ ಬೇರೆಯವರು ಬಂದು ಅಲ್ಲಿ ಭಾಷಣ ಮಾಡಿ, ಜನರಿಗೆ ಉದ್ರೇಕಕಾರಿ ಭಾಷಣ ಮಾಡಿ, ಜಗಳ ಮಾಡಿಸಿ ಯಾಕೆ ನೀವು ತೊಂದರೆ ಕೊಡ್ತೀರಾ? ನೆಮ್ಮದಿಯಾಗ ನಮ್ಮ ಬದುಕಲ್ಲಿ ಬಿಡಿ ಜನರು. ನೀವು ಮೈತ್ರಿನ ಯಾವಾಗ ಬೇಕಾದ್ರೆ ಮಾಡ್ಕೋಬಹುದು, ಚುನಾವಣೆ ಸಂದರ್ಭದಲ್ಲಿ ಮೈತ್ರಿ ಮಾಡ್ಕೊಳ್ಳಿ ಅನ್ನೋದೇ ನಮ್ಮ ಆಸೆ. ಒಂದು ಕಡೆ ಪ್ರತಿನಿತ್ಯ ಅಲ್ಪಸಂಖ್ಯಾತರ ಮೇಲೆ ಅದೇ ನಡೀತಿದೆ. NRCCA ಜಾರಿ ಮಾಡ್ತೀವಿ ಅಂತೇಳಿ ಇನ್ನೊಂದು ಪಕ್ಷ ಹೇಳ್ತದೆ. ಇಲ್ಲಿ BJP ಪಕ್ಷ ಅವ್ರನ್ನ NRCCA ಬರ್ತೀವಿ, ಇಲ್ಲಿಂದಿರ್ತಕ್ಕಂಥ ಮುಸಲ್ಮಾನರನ್ನ ನಾವು ಹೊರಗಡೆ ಕಳಿಸ್ತೀವಿ ಅಂತೇಳಿ ಏನೆಲ್ಲ ಹೇಳಿದ್ದಾರೆ. ಆ ಮೈತ್ರಿಗೆ ಇಲ್ಲಿರ್ತಕ್ಕಂಥ ಆ ಜನ ಅಲ್ಪಸಂಖ್ಯಾತರು ಇವ್ರು ಹೋಗಿ ಅವ್ರಿಗೆ ಒಟ್ಟುಗೂಡಿ ಒಂದು ಅಧ್ಯಕ್ಷರು ಮಾಡ್ತಾರೆ. ಜನರಿಗೆ ಕನ್ಫ್ಯೂಸ್ ಆಗಿದೆ. ಜನರು ಏನ್ ಮಾಡ್ಬೇಕು ಹೇಳಿ? ನೀವು ಒಟ್ಟಾಗೋದು ಜನರನ್ನ ಮಾತ್ರ ಸದಾಕಾಲ ನೀವು ಹೊಡೆದಾಡಿ ಜಾತಿ ಅಂತೇಳಿ ನೀವು ಅವ್ರನ್ನ ದೂರ ಮಾಡಿ. ನೀವೆಟ್ಟು ನೋಡಪ್ಪ, ನಾವೆಲ್ಲರೂ ಒಟ್ಟಾಗಿದ್ದೀವಿ, ದಯಮಾಡಿ ಯಾರು ಗಲಾಟೆ ಮಾಡ್ಕೊಂಬಿಡ್ರಿ, ನಮ್ಮ 3 ಜನ ಒಂದೇ ಪಕ್ಷದ ಸ್ಪಷ್ಟನೆ ಮಾಡಿಬಿಡಿ. ಅದರಲ್ಲಿ ಮಾಡ್ತಾ ಇದ್ದೇವೆ.
ಇಲ್ಲಿರ್ತಕ್ಕಂಥವ್ರು ಅವಕಾಶವಾದಿಗಳು, ಜನರನ್ನ ಮೋಸ ಮಾಡಿ ಜನರನ್ನ ಓಡ್ತಾಂಡು ಇವರ ಅಭಿವೃದ್ಧಿನ ಪಡಿಸ್ಲಿಕ್ಕೋಸ್ಕರ ಇವರು ರಾಜಕೀಯ ಪಕ್ಷದೊಳಗೆ ಇದ್ದು ಕೆಲಸವನ್ನು ಮಾಡ್ತಾರೆ. ಇದನ್ನ ದಲಿತ ಸಂಘಟನೆ ತೀವ್ರವಾಗಿ ಖಂಡಿಸ್ತದೆ. ಈ ಮೂಲಕ ಮಾಧ್ಯಮದ ಮೂಲಕ ನಾವು ಮನವಿ ಮಾಡಿದಿಷ್ಟೇ, ಈ ಜಿಲ್ಲೆಯ, ಈ ರಾಜ್ಯದ ಎಲ್ಲ ಸಮಸ್ತ ಜನರಿಗೆ ಸಮಾನತೆಯನ್ನು ಬಯಸ್ತಕ್ಕಂಥ ಜನರಿಗೆ, ಸಂವಿಧಾನವನ್ನು ಗೌರವಿಸ್ತಕ್ಕಂಥ ಜನರಿಗೆ ನಾವು ಬಯಸ್ತೇವೆ. ಇಷ್ಟೇ ಕೇಳೋದು. ಇವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡಿ, ಚುನಾವಣೆ ಬಂದಾಗ ನೀವು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡಿ. ಒಬ್ಬ MP ಆಗಿರಲಿ, ಒಬ್ಬ MLA ಆಗಿರಲಿ, ಒಬ್ಬ ಜನಪ್ರತಿನಿಧಿ ಯಾರದೇ ಆಗಿರಲಿ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿರಲಿ, ಇನ್ನೊಂದು ಪಕ್ಷದ ಮುಖಂಡರ ಜೊತೆ ಅಥವಾ ತೇಜಸ್ವಿ ಸೂರ್ಯ ಅವರ ಮನೆ ಒಂದು ಯಾವ ಉಪ ಕಾರ್ಯಕ್ಕೆ ಎಲ್ಲರೂ ಹೋಗ್ಬೋದು, ಯಾರು ಪ್ರಶ್ನೆ ಮಾಡೋಂಗಿಲ್ಲ. ನಾವು ಕೂಡ ಪ್ರಶ್ನೆ ಮಾಡೋದಿಲ್ಲ, ಅದು ವಿಶ್ವಾಸಕ್ಕೆ ಹೋಗಿದ್ದಾರೆ. ಅದೇ ಒಬ್ಬ ಕಾಂಗ್ರೆಸ್ನ ಅಭ್ಯರ್ಥಿ ಅಥವಾ ಒಂದು ಕಾರ್ಯಕರ್ತ, ಅದೇ JDS ಅಲ್ಲಿ ಇರ್ತಕ್ಕಂಥ ಒಬ್ಬ ಕಾರ್ಯಕರ್ತ ಎಲ್ಲಾದ್ರೂ ಇನ್ನೊಬ್ಬ BJP ಪಕ್ಷದಲ್ಲಿ ಇನ್ನೊಂದು ಕಾಂಗ್ರೆಸ್ ಪಕ್ಷದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರೆ ಅದರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ನಾವು ಗಮನಿಸಬೇಕಾಗ್ತದೆ. ಅಂದ್ರೆ ಇವರು ಉಳ್ಳವರೆಲ್ಲ ಏನ್ ಮಾಡ್ತಾರೆ ಅದೇ ಸಂವಿಧಾನ. ಉಳ್ಳವರು ಹೇಗೆ ಬೇಕಾದ್ರೆ ಸಂಬಂಧ ಅವರು ಮೈತ್ರಿ ಮಾಡ್ಕೋಬಹುದು, ಯಾಕೆ ಬೇಕಾದ್ರೆ ಅವರು ಒಂದಾಗಿರ್ಬೋದು, ಯಾಕೆ ಬೇಕಾದ್ರೆ ಅವರು ಹಣ ಮಾಡ್ಬೋದು, ಯಾರು ಪ್ರಶ್ನೆ ಮಾಡುವುದಿಲ್ಲ. ಇಲ್ಲಿ ದುಡಿಯುವ ವರ್ಗ ಜನರು, ಕಾರ್ಮಿಕರು, ರೈತರು, ಮಹಿಳೆಯರು ಅವರು ಆಜ್ಞೆ ಕಟ್ಟುನಿಟ್ಟಲ್ಲಿ ಬದುಕಬೇಕು. ಇದು ಯಾವ ವ್ಯವಸ್ಥೆಯಲ್ಲಿ ಇದೀವಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದನ್ನ ಕಾರಣಕ್ಕಾಗಿ ನಾವು ಇದನ್ನು ಪ್ರಶ್ನೆ ಮಾಡ್ತಾ ತೀವ್ರವಾಗಿ ಇವರ ಮೈತ್ರಿಯನ್ನ, ಈ ವಿಕೃತ ಮೈತ್ರಿಯನ್ನ ನಾವು ಖಂಡಿಸ್ತಾ ಜನರು ಎಚ್ಚೆತ್ಕೋಬೇಕಾಗಿದೆ. ಇಂಥ ನಾಟಕ ಮಾಡಿ ಜನರನ್ನ ಓಲೈಸ್ತಕ್ಕಂಥ ರಾಜಕಾರಣಿಗಳನ್ನ ದೂರ ಇಡಬೇಕಾಗಿದೆ. ಎಲ್ಲರನ್ನೂ ಒಟ್ಟಾಗಿ ಕಾಣುವಂತಹ, ಸಂವಿಧಾನ ಗೌರವಿಸುವಂತಹ, ಜನರಿಗಾಗಿ ಕೆಲಸ ಮಾಡುವಂತ, ನೇರವಾಗಿ ಮಾತಾಡ್ತಕ್ಕಂಥ, ಮತ್ತೆ ಒಂದು ಪಕ್ಷದಲ್ಲಿ ಏನು ಸಿದ್ಧಾಂತ ಇರುತ್ತೆ ಅದ್ರ ಪರವಾಗಿ ಅದ್ರ ಪ್ರಕಾರ ನಡ್ಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕಾಗಿದೆ. ಒಟ್ಟಾರೆ ಹೇಳೋದಾದ್ರೆ ಪರ್ಯಾಯ ರಾಜಕಾರಣ ಮಾಡಬೇಕಾಗಿದೆ. ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದರು, ಎಲ್ಲ ಜಾತಿಯ ಬಡವರು ಇವರೆಲ್ಲರೂ ಪರ್ಯಾಯ ರಾಜಕಾರಣ ಮಾಡಬೇಕಾಗಿದೆ. ಇಲ್ಲಾಂದ್ರೆ ಉಳಿವಿಲ್ಲ. ಪರ್ಯಾಯ ರಾಜಕಾರಣ ಮಾಡಲಿಲ್ಲ ಅಂದ್ರೆ ಸಂದರ್ಭ ತಕ್ಕಾಗಿ ಇವರು ಚೇಂಜ್ ಆಗ್ತಾರೆ. ಸಂದರ್ಭ ತಕ್ಕಾಗಿ ಸ್ಪಷ್ಟನೆ ಕೊಡಬೇಕು. ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾತಾಡ್ತಿಲ್ಲ, ಜಿಲ್ಲಾಧ್ಯಕ್ಷರು ಮಾತಾಡ್ತಿಲ್ಲ, ಇಲ್ಲಿರ್ತಕ್ಕಂಥ ಇದೇ ಜಿಲ್ಲೆ ಉಸ್ತುವಾರಿ ಮಾತಾಡ್ತಿಲ್ಲ. ನಾವು ಯಾಕೆ ಮೈತ್ರಿ ಮಾಡ್ಕೊಂಡಿದ್ದೀವಿ, ಯಾಕೆ ಮಾಡಿಲ್ಲ ಅಂತ ಅನಿವಾರ್ಯತೆ ಏನಿತ್ತು ಅನ್ನೋದು ಯಾರು ಸ್ಪಷ್ಟನೆ ಕೊಡ್ಬೇಕಲ್ಲ, ಯಾರು ಕೊಡ್ತೇವೆ. ಹಾಗಾಗಿ ಇದು ಜನರಿಗೆ ಈಗಾಗಲೇ ಮೊನ್ನೆ ನಡೆದಂಥ ನಗರಸಭೆ ಚುನಾವಣೆಯಲ್ಲಿ, ಚಿಕ್ಕಮಗಳೂರು ನಡೆದಂಥ ನಗರಸಭೆ ಚುನಾವಣೆಯಲ್ಲಿ ಈಗೇನು ಮೂರು ಪಕ್ಷಗಳು ಒಟ್ಟಾಗಿ ಸೇರಿ ನನಗೆ ಅಧಿಕಾರವನ್ನು ಹಿಡಿದಿದ್ದಾರೆ. ಇದನ್ನು ನಾವು ದಲಿತ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಖಂಡಿಸ್ತದೆ. ಕಾರಣ ಇದು ಮೈತ್ರಿ ಅಲ್ಲ, ಇದು ವಿಕೃತ ಮೈತ್ರಿ. ಜನರಿಗೆ ಇವರು ಭಾಷಣದಲ್ಲಿ ಹೇಳಿದ್ದೊಂದು ಮತ್ತು ಇವರ ಪಕ್ಷದ ಸಿದ್ಧಾಂತವನ್ನು ಇವರು ಜನರಿಗೆ ಹೇಳಿದ್ದೊಂದು, ಆದರೆ ಇವರು ನಡ್ಕೊಳ್ತಿರೋ ರೀತಿ ಒಂದು. ಇವರು ಮೂರು ಪಕ್ಷ ಒಂದಾಗಿ ಜನರನ್ನ ಇವರು ದಿಕ್ಕು ತಪ್ಪಿಸ್ತಿದ್ದಾರೆ. ಇವರು ಅಧಿಕಾರಕ್ಕೋಸ್ಕರ ಏನೆಲ್ಲ ಮಾಡಬೇಕು, ಇವರು ಅವರ ಸಿದ್ಧಾಂತವನ್ನು ಬಿಟ್ಟು ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತಾರೆ. ಜನರು ಇದನ್ನ ತಿಳ್ಕೋಬೇಕು. ಇವರು ಮೂರು ಪಕ್ಷ ಒಂದಾಗಿರೋದ್ರಿಂದ ಇವರು ಚುನಾವಣೆ ಸಂದರ್ಭದಲ್ಲಿ ಇವರು ಪ್ರಶ್ನಿಸಬೇಕಾಗಿದೆ. ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಸಿದ್ಧಾಂತವನ್ನು ಸ್ಪಷ್ಟವಾಗಿ ತಿಳಿಸಿ, ಇಲ್ಲಾಂದ್ರೆ ನಾವು ನಿಮಗೆ ಬೆಂಬಲವನ್ನು ಮಾಡೋದಿಲ್ಲ ಅನ್ನೋದನ್ನ ಜನರು ಹೇಳಬೇಕಾಗಿದೆ. ಇಲ್ಲಾಂದರೆ ಇವ್ರನ್ನ ಮೂರು ಪಕ್ಷವನ್ನು ಹೊರತುಪಡಿಸಿ ಪರ್ಯಾಯ ರಾಜಕಾರಣವನ್ನು ಮಾಡಬೇಕಾಗಿದೆ. ಪರ್ಯಾಯ ರಾಜಕಾರಣ ಮಾಡದಲ್ಲೇ ಯಾವುದೇ ನಾವು ಒಳ್ಳೆಯ ವ್ಯಕ್ತಿಯನ್ನು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. BJP, JDS, ಕಾಂಗ್ರೆಸ್ ಎಲ್ಲ ಒಟ್ಟಾಗದಾದ್ರೆ ಇವರು ಜನರ ಮಧ್ಯೆ ಚುನಾವಣೆ ಸಂದರ್ಭದಲ್ಲಿ ಯಾಕೆ ಗಲಾಟೆ ಮಾಡ್ತಾರೆ? ನಮ್ಮ ಸಿದ್ಧಾಂತ ಹಿಂದುತ್ವ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಪಕ್ಷ ಹೇಳ್ತಾರೆ ನಮ್ಮ ಜಾತ್ಯತೀತ ರೈತರ ಪರ ಅಂತ ಹೇಳುತ್ತೆ, ಇನ್ನೊಂದು ಪಕ್ಷ ಹೇಳುತ್ತೆ ಸಂವಿಧಾನದ ಪರ ಅಂತ ಹೇಳುತ್ತೆ. ಎಲ್ಲ ಮತ್ತೆ ಬೇರೆ ಬೇರೆ ನೀವು ಸಿದ್ಧಾಂತ ಇದ್ಮೇಲೆ ಈ ಚುನಾವಣೆಯಲ್ಲಿ ಹೆಂಗೆ ಒಂದಾದ್ರೆ ನೀವು ಅನ್ನೋ ಪ್ರಶ್ನೆ ಕೊಡಬೇಕು. ಮತ್ತೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರು ಕೂಡ ಇದ್ರ ಬಗ್ಗೆ ಮಾತಾಡಬೇಕು. ಯಾಕೆ ನೀವು ಯಾವ ಉದ್ದೇಶ ಇಟ್ಟುಕೊಂಡು ಯಾವ ಸಿದ್ಧಾಂತದಡಿ ಒಟ್ಟಾಗಿರ ಅನ್ನೋದು ಮಾತಾಡಬೇಕು. ಇಲ್ಲಾಂದ್ರೆ ನೀವೆಲ್ಲರೂ ಕೂಡ ಜನವಿರೋಧಿಗಳು ಅನ್ನೋದು ಪ್ರಶ್ನೆ ಆಗುತ್ತೆ. ನಿಮಗೆ ಮುಂದಿನ ಚುನಾವಣೆಗಳಲ್ಲಿ ಎಲ್ಲ ಚುನಾವಣೆಗಳಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಬಡವರು ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತಕ್ಕಂಥ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ